ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಪೆರೋಲ್ ಸಿಗ್ಲಿಲ್ಲ. ಆದ್ರೆ ಸಂಬಂಧಪಟ್ಟವರನ್ನ, ಕುಟುಂಬಸ್ಥರನ್ನ ಭೇಟಿ ಮಾಡೋಕೆ ಅವಕಾಶವನ್ನ ಇದೀಗ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟಿದೆ. ಹೌದು, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಕುಟುಂಬಸ್ಥರನ್ನ ಭೇಟಿ ಆಗ್ಬೋದು. ಪ್ರಕರಣದಲ್ಲಿ ಒಳಗಡೆ ಜೈಲು ಸೇರಿರುವಂತಹ ಪ್ರಜ್ವಲ್ ಅವರು ಬಹಳನೇ ಮನ ನೊಂದಿದ್ದಾರೆ. ಯಾಕೆಂದ್ರೆ ಅಜ್ಜಿ ಅಗಲಿಕೆ ಆಯಿತು. ಅಜ್ಜಿ ಅಂತಿಮ ದರ್ಶನಕ್ಕೂ ಸಹ ಅವರು ಭಾಗಿಯಾಗಕ್ಕೆ ಆಗ್ಲಿಲ್ಲ. ಮತ್ತೆ ಅಲ್ಲಿ ಅವರಿಗೆ ಮುಖ ತೋರಿಸೋದಕ್ಕೆ ಇಫ್ ಇನ್ ಕೇಸ್ ಏನಾದ್ರು ಪೆರೋಲ್ ಕೊಟ್ಟರೆ ಅವರೆಲ್ಲರನ್ನೂ ಕೂಡ ಜನರನ್ನ ಮತ್ತೆ ಇಡೀ ಕರ್ನಾಟಕ ಅವ್ರನ್ನ ನೋಡುತ್ತೆ, ಕ್ಯಾಮ್ರಾ ಫೋಕಸ್ ಮಾಡುತ್ತೆ. ಸೊ ಅವರು ಯಾವ ರೀತಿ ಅಂದ್ರೆ ಯಾರಾದ್ರೂ ಅಲ್ಲಿ ಪ್ರಶ್ನೆ ಕೇಳಿದ್ರಾಗಿರ್ಬೋದು, ಅಲ್ಲಿ ಕುಟುಂಬಸ್ಥರಿಗೆ ಯಾವ ರೀತಿ ಮುಖ ತೋರಿಸೋದು ಅದು ಕೂಡ ಅವ್ರಿಗೆ ಇರುತ್ತೆ. ಸೊ ಹೀಗಾಗಿ ಅರ್ಜಿನ ಕೊಟ್ಟಿರ್ಲಿಲ್ವಂತೆ. ಬಟ್ ಒಳ ಸಂದರ್ಶನಕ್ಕೆ ಅರ್ಜಿನ ಕೊಟ್ಟಿರ್ತಾನೆ ಅಂದ್ರೆ ವಿಡಿಯೋ ನೋಡುವ ಮೂಲಕ ಅದು ಎಲ್ಲ ಕಂಪ್ಲೀಟ್ ಆಗಿ ಅಂದ್ರೆ ಅಜ್ಜಿ ಅಂತ್ಯಕ್ರಿಯೆ ನೋಡಕ್ಕೆ ಅನುಮತಿಯನ್ನ ಕೋರಿದ್ರಂತೆ. ಅದು ಕೂಡ ಆಯಿತು. ಈಗ ಒಳ ಸಂದರ್ಶನಕ್ಕೆ ಅವಕಾಶ ನೀಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ ನ್ಯಾಯಾಲಯ. ಅಂದ್ರೆ ಸಂಬಂಧಿಕರನ್ನ ಅಲ್ಲೇ ಜೈಲಲ್ಗಡೆ ಕೂತ್ಕೊಂಡು ಮಾತನಾಡಿಸಿ ವಾಪಸ್ ಆಗಿ ಕಳಿಸ್ಬೋದು. ಸೊ ಆ ತರ ಒಂದು ಅನುಮತಿ ನೀಡಿದೆ. ಮೀಟ್ ಆಗ್ಬೋದು, ಜೈಲಿನಲ್ಲಿ ಮೀಟ್ ಆಗೋಕೆ ಅವಕಾಶವನ್ನ ಕುಟುಂಬಸ್ಥರನ್ನ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಇವರು ಅರ್ಜಿನ ಕೊಟ್ಟಿರ್ತಾರಂತೆ, ಅವಕಾಶವನ್ನ ಕೊಡಿ ಅಂದ್ಬಿಟ್ಟು ನ್ಯಾಯಾಲಯಕ್ಕೆ ಅರ್ಜಿನ ಕೊಟ್ಟಿರ್ತಾರೆ. ಅದೇ ರೀತಿ ಅವರು ಸರಿ ಯಾವಕ್ಕೆ ಅಂತ ವೇಟ್ ಮಾಡಕ್ಕೆ ಹೇಳಿದ್ರು. ಅದೇ ರೀತಿ ಜೈಲು ನಿಯಮಗಳಿಗೆ ಅನುಗುಣವಾಗಿ ಭೇಟಿಗೆ ಅವಕಾಶವನ್ನ ಕಲ್ಪಿಸುವಂತೆ ಆದೇಶ ಹೊರಡಿಸಿದ್ದಾರೆ. ನ್ಯಾಯಾಲಯ ಆದೇಶದಂತೆ ಇದೀಗ ಜೈಲು ಮುಖ್ಯ ಅಧೀಕ್ಷಕ ಕಾರಾಗೃಹ ನಿಯಮಗಳ ಪ್ರಕಾರ ರೇವಣ್ಣ ಅವರು ಕುಟುಂಬಸ್ಥರನ್ನ, ಸಂಬಂಧಿಕರನ್ನ ಹಾಗೂ ಕೆಲವು ಸ್ನೇಹಿತರನ್ನ ಭೇಟಿ ಆಗೋಕೆ ಅನುಮತಿ ಕೂಡ ಸಿಕ್ಕಿರುವಂತದ್ದು. ಒಟ್ಟಾರೆ ಇದೊಂದು ಮಹತ್ವ ಅಂತ ಹೇಳಬೇಕಂದ್ರೆ ಭವಾನಿ ರೇವಣ್ಣ ಅವರು ಸುಮಾರು ದಿವಸದ ಹಿಂದೆ ಹೋಗಿದ್ರು, ಭೇಟಿ ಆಗಿದ್ರು. ಅದ್ ಬಿಟ್ರೆ ಒಂದೆರಡು ಸರಿ ಫೋನ್ ಏನೋ ಮಾಡ್ತಿರ್ತಾರೇನೋ, ಫೋನ್ ಅವಕಾಶ ಇರ್ಬೋದೇನೋ. ಬಟ್ ಇವಾಗ ಈ ರೀತಿಯ ಒಂದು ಅವಕಾಶ ಸಿಕ್ಕಿರುವಂತದ್ದು.